ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಆಶೀರ್ವಾದ ಮಾಡಿ ಹೋದಂತ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳನ್ನ ನೆನಪು ಮಾಡ್ಕೊಳ್ತಾ, ವೇದಿಕೆ ಮೇಲಿರುವಂತ ಪರಮ ಪೂಜ್ಯರಾದಂತ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ತಲೆಬಾಗಿ ನಮಸ್ಕರಿಸುತ್ತಾ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳೇ, ಈಗ ತಾನೇ ಸನ್ಮಾನಿತರಾದಂತ ಡಾಕ್ಟರ್ ಮಾತೆ ಗಂಗಾದೇವಿ ಅವರೇ, ಬಸವ ಪುತ್ಥಳಿ ಅನಾವರಣ ಮಾಡಿದಂತ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಆತ್ಮೀಯರಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಆತ್ಮೀಯರಂತ ಶಾಸಕರಾದಂತ ಸುರೇಶ್ ಕುಮಾರ್ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಆತ್ಮೀಯ ಬಂಧುಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಸಮಯದ ಅಭಾವ ಇದೆ, ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ. ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂತಹದ್ದು ಕೇವಲ ಒಂದು ಶಿಲ್ಪದ ಅನಾವರಣಕ್ಕಾಗಿ ಮಾತ್ರವಲ್ಲ, ಇದು ಶತಶತಮಾನಗಳಿಂದ ಜ್ಞಾನದ ಬೆಳಕನ್ನು ಬೆಳಗಿದ ಅಣ್ಣ ಬಸವಣ್ಣನವರ ಉಪದೇಶ ಹಾಗೂ ಆದರ್ಶಗಳ ದಿವ್ಯ ಜ್ಯೋತಿಯನ್ನ ಮನೆ ಮನಗಳಲ್ಲಿ ಹಚ್ಚಬೇಕೆಂಬ ಹಂಬಲದ ಪ್ರತೀಕ. ಈ ನಿಟ್ಟಿನಲ್ಲಿ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಶ್ಲಾಘನೀಯ ಹಾಗೂ ಸಾರ್ಥಕ ಕಾರ್ಯವಾಗಿದೆ. ಅಣ್ಣ ಬಸವಣ್ಣನವರು ತೋರಿದ ಕಾಯಕ ತತ್ವ, ಪರಿಶ್ರಮ ಮತ್ತು ಪ್ರಯತ್ನಗಳ ಮಹತ್ವವನ್ನು ಸಾರಿ ಹೇಳುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಗೌರವವಿದೆ ಎನ್ನುವುದನ್ನು ಪ್ರತಿಪಾದಿಸಿದ ಬಸವೇಶ್ವರರು ಸಮಾಜಕ್ಕೆ ನಿರಂತರ ಸ್ಫೂರ್ತಿಯಾಗಿದ್ದಾರೆ. 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಾಳಿದ ಒಬ್ಬ ಮಹಾನ್ ಚಿಂತಕ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ, ಸಮಾಜದ ಅಗತ್ಯವನ್ನ ಸಾರಿ ಹೇಳಿದ್ರು, ಜಾರಿಗೆ ತಂದಿದ್ರು ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಗರ್ವ ಪಡುವ ಸಂಗತಿ. ಬಸವಣ್ಣನ ಉಪದೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಅವರ ಕಾಲಾತೀತ ಉಪದೇಶಗಳಾದ ಅಹಿಂಸೆ, ನ್ಯಾಯ, ಸಮಾನತೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಪ್ರಸ್ತುತ. ಹಾಗಾಗಿ ಶ್ರೀ ಬಸವೇಶ್ವರರ ಪ್ರತಿಮೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಕೇವಲ ಒಂದು ಕಲ್ಲಿನ ಶಿಲ್ಪವಾಗಿ ಉಳಿಯದೆ ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಸಂಕೇತಿಸುವ ಚೈತನ್ಯಶೀಲ ಜ್ಯೋತಿಯಾಗಲಿ ಎಂದು ಆಶಿಸುತ್ತೇನೆ. ಅಣ್ಣ ಬಸವಣ್ಣನವರು ಅಂದರೆ ನೈತಿಕತೆ, ನ್ಯಾಯ ಮತ್ತು ಧರ್ಮನಿಷ್ಠೆಯ ಮೂರ್ತ ರೂಪ. ಬಸವಣ್ಣನವರು ಶ್ರೀಸಾಮಾನ್ಯರ ಧ್ವನಿ, ಶರಣ ಸಂಸ್ಕೃತಿಯ ಜನಕ, ಭ್ರಾತೃತ್ವ ಮತ್ತು ಮಾನವೀಯತೆಗಳ ಪ್ರೇರಣಾ ಸ್ವರೂಪ. ಎಲ್ಲ ಅಂಶಗಳು ಬಸವಣ್ಣನ ಈ ಸುಂದರ ಪ್ರತಿಮೆಯ ಮೂಲಕ ಮತ್ತೆ ಮತ್ತೆ ಸಮಾಜಕ್ಕೆ ನೆನಪಾಗುತ್ತೆ. ನಮ್ಮ ಯುವ ಪೀಳಿಗೆಗೆ ಬಸವಣ್ಣನವರ ಪ್ರತಿಮೆ ಕಾಯಕ ದಾಸೋಹಗಳ ಮೌಲ್ಯಗಳನ್ನು ತಿಳಿಯುವ ಮತ್ತು ಸಮಾಜಕ್ಕೆ ಸೇವೆ ಮಾಡುವ ಸಂಕಲ್ಪ ತಾಳುವ ಪ್ರೇರಣೆ ನೀಡಲಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಅಣ್ಣ ಬಸವಣ್ಣನವರನ್ನು ಗೌರವಿಸುವ, ಅವರ ಚಿಂತನೆಗಳನ್ನು ನೆನಪಿಸುವ ಎಲ್ಲ ಪ್ರಯತ್ನಗಳು ಕೂಡ ಸ್ವಾಗತಾರ್ಹ. ಜಗಜ್ಯೋತಿ ಬಸವೇಶ್ವರರ ಸತ್ವಾದರ್ಶಗಳು ನಮ್ಮೆಲ್ಲರ ಬದುಕನ್ನು ಬೆಳಗಲಿ, ಮುಂದಿನ ಪೀಳಿಗೆಗಳನ್ನು ಸದಾ ಬೆಳಗುತ್ತಿರಲಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ
ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.